ಸರ್ಕಾರಿ ಅಧಿಕಾರಿಗಳಿಗೆ ಈಗ ಗುಡ್ ನ್ಯೂಸ್. ವರ್ಗಾವಣೆಯ ವೇಳೆ ಸ್ಥಳ ನಿಯುಕ್ತಿ ಕಡ್ಡಾಯವನ್ನ ಮಾಡಲಾಗಿದೆ. ಸ್ಥಳವನ್ನ ತೋರಿಸದೆ ಟ್ರಾನ್ಸ್ಫರ್ ಮಾಡುವಂತಿಲ್ಲ. ಅದು ಸಾರ್ವತ್ರಿಕ ವರ್ಗಾವಣೆಯೇ ಆಗಿರಬಹುದು ಅಥವಾ ಆಡಳಿತಾತ್ಮಕ ವರ್ಗಾವಣೆಯೇ ಆಗಿರಬಹುದು ಅಥವಾ ಬೇರೆ ಇನ್ಯಾವುದೇ ವರ್ಗಾವಣೆ ಆಗಿದ್ರೂ ಕೂಡ ಸ್ಥಳವನ್ನ ನಿಗದಿ ಮಾಡದೆ ವರ್ಗಾವಣೆ ಮಾಡುವಂತಿಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಇದು ಗುಡ್ ನ್ಯೂಸ್. ವರ್ಗಾವಣೆಯ ವೇಳೆ ಸ್ಥಳ ನಿಯುಕ್ತಿ ಕಡ್ಡಾಯ. ಈಗ ಸ್ಥಳವನ್ನು ನಿಗದಿ ಮಾಡದೆ ವರ್ಗಾವಣೆ ಮಾಡುವಂತಿಲ್ಲ, ಸ್ಥಳವನ್ನು ತೋರಿಸದೆ ಟ್ರಾನ್ಸ್ಫರ್ ಮಾಡುವಂತಿಲ್ಲ. ಇನ್ಮೇಲೆ ನೋಡಿ, ಸರ್ಕಾರಿ ನೌಕರರಿಗೆ ಇದು ಗುಡ್ ನ್ಯೂಸ್. ಅದು ಸಾರ್ವತ್ರಿಕ ವರ್ಗಾವಣೆಯೇ ಆಗಿರಬಹುದು ಅಥವಾ ಆಡಳಿತಾತ್ಮಕ ವರ್ಗಾವಣೆಯೇ ಆಗಿರಬಹುದು ಅಥವಾ ಬೇರೆ ಯಾವುದೇ ಕಾರಣಕ್ಕೆ ವರ್ಗಾವಣೆ ಮಾಡಿದ್ರೂ ಕೂಡ ಆ ಅಧಿಕಾರಿಗಳಿಗೆ ಸ್ಥಳವನ್ನು ನಿಯುಕ್ತಿ ಮಾಡೋದಿಲ್ಲಿ ಕಡ್ಡಾಯ. ಯಾವ ಸ್ಥಳಕ್ಕೆ ವರ್ಗಾವಣೆ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನ ಹೇಳಬೇಕಾಗಿದೆ. ಇಲ್ಲಿ ಅಧಿಕಾರಿಗಳಿಗೆ ಸ್ಥಳವನ್ನು ನಿಯುಕ್ತಿ ಮಾಡಿಯೇ ವರ್ಗಾವಣೆಯನ್ನು ಮಾಡಬೇಕು. ಮುಂಚೆ ಹೇಗಂದ್ರಾಗೆ ವರ್ಗಾವಣೆಯನ್ನು ಮಾಡಲಾಗ್ತಾ ಇತ್ತು, ಆದರೆ ಈಗ ಸ್ಥಳವನ್ನು ನಿಗದಿ ಮಾಡಿಯೇ ವರ್ಗಾವಣೆ ಮಾಡಬೇಕಾಗಿದೆ. ಸ್ಥಳ ನೀಡದೆ ಕಾಯುವಂತೆ ಮಾಡಬಾರ್ದು. ನಿರೀಕ್ಷಣೆಯಲ್ಲಿ ಇರಿಸಿದ್ರೆ ಸಮಕ್ಷಮ ಪ್ರಾಧಿಕಾರದಿಂದ ವೇತನ ಭತ್ಯೆ ವಸೂಲಿ, ಸಿಬ್ಬಂದಿ ಮತ್ತು ಆಡಳಿತದ ಸುಧಾರಣಾ ಇಲಾಖೆಯಿಂದ ಖಡಕ್ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ನೌಕರರ ವಿರುದ್ಧ ಗುರುತುದಾರ ಆರೋಪಗಳೇನಾದರೂ ಇದ್ರೆ ಮಾತ್ರ ಇಲ್ಲಿ ವಿನಾಯಿತಿ ಇರುತ್ತೆ. ಲೋಕಾಯುಕ್ತ, ಪೊಲೀಸ್ ಇಲಾಖೆ ವಿಚಾರಣೆ ನಡೆಸ್ತಾ ಇದ್ರೆ ಮಾತ್ರ ಇದಕ್ಕೆ ವಿನಾಯಿತಿ ಇರುತ್ತೆ. ಗರಿಷ್ಠ 1 ತಿಂಗಳವರೆಗೆ ಮಾತ್ರ ಸ್ಥಳ ನಿರೀಕ್ಷಣೆಯಲ್ಲಿ ಇರಿಸಬಹುದು. ಹೆಚ್ಚು ಅವಧಿ ಅಗತ್ಯವಿದ್ರೆ ಸೂಕ್ತ ಕಾರಣವನ್ನ ನೀಡಿ ಸಿಎಂ ಸಮ್ಮತಿಯನ್ನ ಇಲ್ಲಿ ಪಡಿಬೇಕು. ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಯಿಂದ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಗುಡ್ ನ್ಯೂಸ್. ವರ್ಗಾವಣೆ ಸ್ಥಳ ನಿಯುಕ್ತಿ ಈಗ ಕಡ್ಡಾಯ. ಸ್ಥಳ ತೋರಿಸದೆ ಟ್ರಾನ್ಸ್ಫರ್ ಮಾಡುವಂತಿಲ್ಲ. ನೋಡಿ, ಇನ್ಮೇಲೆ ಅದು ಸಾರ್ವತ್ರಿಕ ವರ್ಗಾವಣೆ ಆಗಿರಬಹುದು, ಆಡಳಿತಾತ್ಮಕ ವರ್ಗಾವಣೆಯೇ ಆಗಿರಬಹುದು ಅಥವಾ ಬೇರೆ ಯಾವುದೇ ವರ್ಗಾವಣೆ ಆಗಿದ್ರೂ ಕೂಡ ಅದಕ್ಕೆ ಸ್ಥಳ ನಿಗದಿಯನ್ನ ಮಾಡಿ ಅಧಿಕಾರಿಗಳ ತದನಂತರವಾಗಿ ವರ್ಗಾವಣೆ ಮಾಡಬೇಕು. ಸ್ಥಳ ನಿಗದಿ ಮಾಡದೆ ಅವ್ರನ್ನ ಕಾಯುವಂತೆ ಮಾಡಬಾರ್ದು. ನಿರೀಕ್ಷಣೆಯಲ್ಲಿ ಇರಿಸಿದ್ರೆ ಸಮಕ್ಷಮ ಪ್ರಾಧಿಕಾರದಿಂದ ವೇತನ ಭತ್ಯೆ ವಸೂಲಿಯನ್ನ ಮಾಡಲಾಗುತ್ತೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಈಗ ಖಡಕ್ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ನೌಕರರ ವಿರುದ್ಧ ಆರೋಪಗಳೇನಾದರೂ ಇದ್ರೆ ಮಾತ್ರ ಇಲ್ಲಿ ವಿನಾಯಿತಿ, ಅಂದರೆ ವರ್ಗಾವಣೆಯನ್ನ ಮಾಡಬಹುದು. ಸ್ಥಳ ನಿಗದಿ ಮಾಡದೇನೆ ವರ್ಗಾವಣೆ ಮಾಡಬಹುದಾಗಿದೆ. ಗರಿಷ್ಠ 1 ತಿಂಗಳವರೆಗೆ ಮಾತ್ರ ಸ್ಥಳ ನಿರೀಕ್ಷಣೆಯಲ್ಲಿ ಇರಿಸಬಹುದು. ಲೋಕಾಯುಕ್ತ, ಪೊಲೀಸ್ ಇಲಾಖೆ ವಿಚಾರಣೆ ಏನಾದರೂ ನಡೀತಾ ಇದ್ರೆ ಮಾತ್ರ ಇದಕ್ಕೆ ವಿನಾಯಿತಿ ಇರುತ್ತೆ. ಹೆಚ್ಚು ಅವಧಿ ಅಗತ್ಯವಿದ್ರೆ ಸೂಕ್ತ ಕಾರಣವನ್ನು ನೀಡಿ ಸಿಎಂ ಇಲ್ಲಿ ಅನುಮತಿಯನ್ನು ನೀಡಿದರೆ ಮಾತ್ರ ಸಮ್ಮತಿಯನ್ನು ಪಡೆದುಕೊಂಡು ಮಾತ್ರ ಇಲ್ಲಿ ವರ್ಗಾವಣೆಯನ್ನು ಮಾಡಬಹುದು ದಿಢೀರಂತ. ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಯಿಂದ ಈಗ ಎಚ್ಚರಿಕೆಯನ್ನು ನೀಡಲಾಗಿದೆ. ಮುಂಚೆ ಸ್ಥಳ ನಿಗದಿಯನ್ನು ಮಾಡದೆ ವರ್ಗಾವಣೆಯನ್ನು ಮಾಡಲಾಗ್ತಾ ಇತ್ತು. ಎಲ್ಲಿ ಯಾವಾಗ ಅಧಿಕಾರಕ್ಕೆ ಅಂದರೆ ಕೆಲಸಕ್ಕೆ ಹೋಗಬೇಕು ಅಂತ ಅಧಿಕಾರಿಗಳಿಗೆ ಗೊತ್ತಾಗ್ತಿರ್ಲಿಲ್ಲ, ಕಾಯಬೇಕಿರ್ತಿತ್ತು. ಬಟ್ ಈಗ ಸರ್ಕಾರ ಗುಡ್ ನ್ಯೂಸ್ ನೀಡಿರುವಂಥದ್ದು, ಅಂದರೆ ಇನ್ನು ಮೇಲೆ ಸ್ಥಳ ನಿಯುಕ್ತಿ ಆಗಿಲ್ಲ ಅಂದರೆ ವರ್ಗಾವಣೆ ಆಗೋದಿಲ್ಲ. ಸ್ಥಳ ನಿಯುಕ್ತಿಯನ್ನು ಮಾಡಿಯೇ ವರ್ಗಾವಣೆಯನ್ನು ಮಾಡಬೇಕಾಗಿರುವಂಥದ್ದು. ಸ್ಥಳವನ್ನು ತೋರಿಸದೆ ಯಾವುದೇ ರೀತಿಯ ಟ್ರಾನ್ಸ್ಫರ್ ಮಾಡುವಂತಿಲ್ಲ ಅಂತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಈಗ ಖಡಕ್ ಸುತ್ತೋಲೆಯನ್ನು ಹೊರಡಿಸಲಾಗಿದೆ.